ನಾರಾಯಣಂ ನಿಖಿಲಪೂರ್ಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುಭಕ್ತೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ನಮಸ್ತೆ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಅಶೋಕ್ ಅವರೇ ಮ್ಯೂಟ್ ಮಾಡಿ. ಹನ್ನೆರಡನೇ ಪದ್ಯ ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು, ಅದನ್ನು ನೋಡ್ಕೊ. ಧನವ ಸಂರಕ್ಷಿಸುವ ಫಣಿತ ನುಣದೆ ಮತ್ತೊಬ್ಬರಿಗೆ ಕೊಡದನು, ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು. ಪ್ರಣತರನು ಕಾದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯ ನೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಪರಮಾತ್ಮ ಈ ನಮ್ಮ ಲಕುಮಿ ವಲ್ಲಭನು, ಲಕುಮಿಯ ವಲ್ಲಭ ಲಕ್ಷ್ಮೀ ಗಂಡ ಹೇಗಿದ್ದಾನೆ ಅಂತಂದರೆ ಹಾವಿನ ಹಾಗೆ ಇದ್ದಾನಂತೆ. ಹಾವಿನ ಮೇಲೆ ಮಲ್ಕೊಂಡವನು ಹಾವಿನ ಹಾಗಿದ್ದಾನ? ಹೌದು. ಹೇಗೆ ಭೂಗತವಾದ ಒಂದು ನಿಧಿಯನ್ನ ಹಾವು ರಕ್ಷಣೆ ಮಾಡ್ತಾ ಇರ್ತದೆ, ಭೂಗತವಾದ ಭೂಮಿಯಲ್ಲಿ ಊಟಿಟ್ಟಂತಹ ನಿಧಿಯನ್ನ ಹಾವು ರಕ್ಷಣೆ ಮಾಡುತ್ತೆ. ಸರ್ಪಗಾವಲು ಅಂತ ಕರೀತಾ ಇರ್ತೇವೆ ನಾವು. ಆ ನಿಧಿಗೆ ಸರ್ಪಗಾವಲಿದೆ ಅಂತ. ಅದಕ್ಕೆ ಕಾವಲಾಗಿ ಹಾವು ಇರ್ತದೆ. ಅದಕ್ಕೆ ಕಾವಲು ಇರುವುದರಿಂದ ಹಾವಿಗೆ ಏನಾದರೂ ಪ್ರಯೋಜನ ಉಂಟಾ? ಆ ಒಂದು ಸಂಪತ್ತಿನಿಂದ ಅದು ಏನು ಮಾಡೀತು? ಏನೂ ಪ್ರಯೋಜನ ಇಲ್ಲ. ಹೇಗೆ ಧನವ ಸಂರಕ್ಷಿಸುವ ಫಣಿತ ನುಣದೆ ಮತ್ತೊಬ್ಬರಿಗೆ ಕೊಡದನು. ಧನವ ಸಂರಕ್ಷಿಸುವಂತಹ ಫಣಿ ಹಾವು ತಾನೂ ತಿನ್ನೋದಿಲ್ಲ, ಮತ್ತೊಬ್ಬರಿಗೂ ಕೊಡೋದಿಲ್ಲ. ಹಾಗೆ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು. ಪರಮಾತ್ಮ ಈ ಹಾವಿದ್ದ ಹಾಗೆ. ಪರಮಾತ್ಮ ತನ್ನ ಭಕ್ತರ ನಿಷ್ಕಾಮವಾಗಿ ಯಾರು ಅವನನ್ನ ಭಜಿಸ್ತಾ ಇರ್ತಾರೋ ಆ ಹಾವಿನ ಹಾಗೆ ರಕ್ಷಣೆ ಮಾಡ್ತಾ ಇರ್ತಾನೆ ಪರಮಾತ್ಮ. ನಮ್ಮಿಂದ ಅವನಿಗೇನಾದ್ರೂ ಪ್ರಯೋಜನ ಉಂಟಾ? ಆ ನಿಧಿಯಿಂದ ಹಾವಿಗೇನಾದ್ರೂ ಪ್ರಯೋಜನ ಇಲ್ಲ. ಆದರೂ ಅದು ಹೇಗೆ ರಕ್ಷಣೆ ಮಾಡುತ್ತಲ್ಲ ಹಾಗೆ ಪರಮಾತ್ಮನಿಗೆ ನಿಧಿ ತನ್ನ ಭಕ್ತರು. ಆ ಭಕ್ತರನ್ನ ಪ್ರತಿನಿತ್ಯ ದಿನದಿ ಸಂರಕ್ಷಿಸುವನು, ದಿನದಿ ನೋಡುತ್ತ ಸುಖಿಸುವಂದದಿ ಅವರಿಗೆ ಸುಖವನ್ನು ಕೊಡುತ್ತಾನೆ ಪರಮಾತ್ಮ. ಪ್ರಣತರನು ಕಾದಿಹನು. ಯಾರು ಪ್ರಣತರು, ಪ್ರಕರ್ಷೇಣ ನತರು ಅಂದರೆ ತನ್ನ ಎದುರು ಎಲ್ಲವನ್ನೂ ಒಪ್ಪಿಸಿ ನೀನೇ ರಕ್ಷಕ ಅಂತ ಯಾರು ಶರಣಾಗಿರ್ತಾರೋ ಅಂಥವರನ್ನ ಕಾಯ್ತಾನೆ. ನಿಷ್ಕಾಮನದಿ, ನಾನು ಅವನಿಗೆ ಕಾಯಬೇಕು. ಯಾಕೆ? ಅವನನ್ನು ಭಕ್ತಿ ಮಾಡ್ತಾನೆ ಅಂತಲ್ಲ, ಅವನನ್ನ ಭಕ್ತ ಅಷ್ಟೇ. ನಿಷ್ಕಾಮನದಿ ಹೇಗೆ ಹಾವು
ಯಾವ ಕಾಮನೆ ಇಲ್ಲದೇನೆ ಅದು ಕಾಯತ್ತೋ ವಿಧಿಯಿಂದ, ಅದರ ಅಪೇಕ್ಷೆ ಹೇಗಿಲ್ಲವ ಹಾಗೆ ಪರಮಾತ್ಮನಿಗೆ ನಮ್ಮ ಅಪೇಕ್ಷೆ ಅವನಿಗೆ ಏನಿಲ್ಲ. ನಾವು ಕ್ಷೀರಾಭಿಷೇಕ ಮಾಡೋದ್ರಿಂದ, ಪಂಚಾಮೃತಾಭಿಷೇಕ ಮಾಡೋದ್ರಿಂದ, ತುಳಸಿ ಪತ್ರ ಏರಿಸೋದ್ರಿಂದ ಅವನಿಗೇನು ನಿತ್ಯ ತೃಪ್ತನಾದವನಿಗೆ ಅವನಿಗೇನು ತೃಪ್ತಿಪಡಿಸೋದು? ಅವನಿಗೇನು ನಾವು ಷಡ್ರಸಾನ್ನಗಳನ್ನು ಪ್ರತಿನಿತ್ಯ ತೋರಿಸೋದು ನೈವೇದ್ಯವನ್ನು? ಅದರಿಂದ ಅವನೇನು ನಾವು ಇವತ್ತು ಅವನಿಗೆ ನೈವೇದ್ಯ ಮಾಡಿ ಆದ್ದರಿಂದ ಅವನಿಗೆ ಹೊಟ್ಟೆ ತುಂಬಿತು, ದೊಡ್ಡ ಸುಳ್ಳು ಅದು. ನಮ್ಮಿಂದ ಅವನಿಗೆ ಅಪೇಕ್ಷೆ ಇಲ್ಲ, ನಿಷ್ಕಾಮ, ಆದರೆ ನಿತ್ಯಾನಂದಮಯ. ಆದರೆ ದುರ್ಜನರ ಸೇವೆಯನ್ನಲ್ಲ, ಯಾರು ಭಕ್ತಿ ರಹಿತವಾಗಿ ಬರೀ ಶರೀರವನ್ನು ದಂಡಿಸ್ತಾ ಇರ್ತಾರೋ ಅವರಿಗೆ ಅವರ ಸೇವೆಯನ್ನು ಅವನು ಸ್ವೀಕಾರ ಮಾಡುವುದಿಲ್ಲ. ದುರ್ಜನರ ಸೇವೆಯನ್ನಲ್ಲ, ಅಪ್ರತಿಮಲ್ಲ, ಜಗಕ್ಕೆಲ್ಲ ಅಸದೃಶವಾದ ಶೂರ ಪರಮಾತ್ಮ. ಇಡೀ ಜಗತ್ತಿಗೆ ಅವನಂತಹ ಶೂರ ಇನ್ಯಾರೂ ಇಲ್ಲ. ಅಂತಹ ಶೂರ ದುರ್ಜನರ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ. ಹೇಗೆ ಹಾವು ಭೂಗತವಾದ ಒಂದು ನಿಧಿಯನ್ನು, ಅದರಿಂದ ಯಾವುದೂ ಅದಕ್ಕೆ ಅಪೇಕ್ಷೆ ಇಲ್ಲ, ಆ ನಿಧಿಯನ್ನು ಬಂದೇ ಸಂರಕ್ಷಿಸುವಂತಹ ಕೆಲಸ ಅದಕ್ಕೆ, ಹಾಗೆ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಭಕ್ತರು ಮಾಡಿರುವಂತಹ ಭಕ್ತಿಯುಕ್ತವಾಗಿ ಮಾಡಿರುವಂತಹ ಕೆಲಸವನ್ನು ಸ್ವೀಕಾರ ಮಾಡ್ತಾನೆ. ದುರ್ಜನರು ಮಾಡಿರುವಂತಹ ಸೇವೆಯನ್ನು, ಬರೀ ಸೇವೆ ಅಂತ ಹೆಸರಷ್ಟೇ, ಅದನ್ನು ಸ್ವೀಕಾರ ಮಾಡೋದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ. 11ನೇದು ಆಯ್ತಾ ಅಂತ, ಹರಿಯ ಮಾತೃವಾತ್ಸಲ್ಯ ಜನನೀಯ ಕಾರಣದಿಹ ಬಾಲ. ಆಯ್ತು, ಸರಿ ಸರಿ, ಸ್ವಲ್ಪ ಹಿಂದೆ ಹೇಳಿದಲ್ಲ. ಸ್ವಲ್ಪ ಆಯ್ತು 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 ಆಚಾರ್ಯ, ಆಯ್ತು. ಮುಂದೆ ಹೋಗೋಣ. ದುರ್ಜನರ ಸೇವೆ ಒಪ್ಪಮಲ್ಲ, ಸ್ವೀಕಾರ ಮಾಡೋದಿಲ್ಲ ಅಂತ. ಸ್ವೀಕಾರ ಮಾಡೋದಿಲ್ಲ ಯಾಕೆ? ಭಕ್ತಿಯುಕ್ತವಾಗಿ ಮಾಡಿರೋದಿಲ್ಲ ಅವರು, ಭಕ್ತಿ ಸಹಿತವಾದ ಸೇವೆ ಇರೋದಿಲ್ಲ ಅವರದ್ದು. ಸರಿ, ಬರೀ ಶರೀರ ದಂಡನೆ ಅಷ್ಟೇ. ಯಾರೋ ನೋಡ್ತಾರೆ ಅಂತ ಹೇಳಿ ಅಡ್ಡು ಬೀಳೋದು, ಭಕ್ತಿ ಇರೋದಿಲ್ಲ ಅದರಲ್ಲಿ. ಅದನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಸರಿ, ಮುಂದಿನ ಪದ್ಯ. ಜನನಿಯನು ಕಾಣದಿಹ ಬಾಲ ನೆನೆದು ಹಲಬುತಿರೆ ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತ ಹರುಷದಲ್ಲಿ ತನಯ ನಂಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಎಷ್ಟು ಅದ್ಭುತ! ಕಾಣದಿಹ ಬಾಲಕ, ಕತ್ತಲೆಯಲ್ಲಿ ಅಕಸ್ಮಾತ್ ಏನೋ ತಾಯಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾಳೆ, ಸಾಯಂಕಾಲ ಕರೆಂಟ್ ಹೋಯ್ತು ಅಂತ ತಿಳ್ಕೊಳ್ಳಿ. ಆಗಿನ ಕಾಲದಲ್ಲಂತೂ ಇನ್ನೂ ಕತ್ತಲೆ, ದೀಪ ಹಚ್ಚಿದ್ರು ಕೂಡ ದೀಪದ ಒಂದು ಸ್ವಲ್ಪ ಸ್ಥಳದಲ್ಲಿ ಮಾತ್ರ ಬೆಳಕಿರ್ತದೆ, ಉಳಿದೆಲ್ಲ ಕಡೆಯಲ್ಲೂ ಕತ್ತಲೆ. ತಾಯಿ ಕಾಣದೆ ಹೋದರೆ ಸಣ್ಣ ಮಗು ಎಷ್ಟು ಅಯ್ಯೋ ನನ್ನಮ್ಮ ಎಲ್ಲಿ ಹೋದ್ಲೋ ಏನೋ ಬಹಳ ಅಂಜಿ ತಾಯಿಯನ್ನು ನೆನೆದು 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 ಅವಳೆಲ್ಲಿದ್ದಾಳೋ ಏನೋ ಅಂತ ಹೇಳಬೇಕಾದ್ರೆ, ಎಲ್ಲೋ ಇದ್ದಂತಹ ತಾಯಿ ತನ್ನ ಮಗುವಿನ ರೋದನವನ್ನು ಕೇಳಿ ಬಂದು ಆ ಕೂಸನ್ನು ಅಪ್ಪಿಕೊಂಡು ಬೆನ್ನ ಮೇಲೆ ಕೈ ಆಡಿಸಿ, ಅದು ಯಾವ ಒಂದು ಭಯದಲ್ಲಿ ಇರ್ತದೆ, ನಾನು ಇಲ್ಲೇ ಇದ್ದೇನೆ, ಏನಾಗೋದಿಲ್ಲ, ನಾ ಇಲ್ಲೇ ಇದ್ದೇನೆ ಅಂತ ಹೇಗೆ ಆ ಕೂಸನ್ನು ನಗನಗುತ್ತಾ ರಂಭಿಸ್ತಾಳೋ ಹಾಗೆ ಪರಮಾತ್ಮ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಬುತ್ತಿರೆ, ತನ್ನ ತಾಯಿಯನ್ನ ನೆನೆದು ಹಲುಬ್ತಾ ಇರ್ತಾನೆ. ಬೇಕು ತಾಯಿ ನೋಡಬೇಕು, ಹಂಬಲಿಸ್ತಾ ಇರೋದು ಅಂತ ಅರ್ಥ. ಕತ್ತಲೆ ಮನೆಯೊಳಗಿದ್ದವನ,
ಆ ಕತ್ತಲೆಯಲ್ಲಿ ಮನೆಯೊಳಗಿರುವಂತಹ ಆ ಒಂದು ಕೂಸನ್ನ ನೋಡ್ತಾ ನೋಡ್ತಾ ನಗತಾಳಂತೆ ತಾಯಿ. ಅವಳು ಅಳೋದಿಲ್ಲ. ಇಲ್ಲೇ ಇದ್ದೇನೋ, ಯಾಕೆ ಕಳಿತೀಯ ನೀನು? ಕರ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಅದನ್ನು ಬಿಗಿದಪ್ಪಿಕೊಂಡು ಬೆನ್ನ ಮೇಲೆ ಕೈ ಆಡಿಸಿ ಅದನ್ನೇ ಹೇಳ್ತಾಳೆ. ತನಯನಂ ಬಿಗಿದಪ್ಪಿರಂಭಿಸಿ, ಆ ತನಯನನ್ನ ಕೂಸನ್ನ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ. ಬಹಳ ಹೆದರಿರುತ್ತೆ, ಕತ್ತಲು ಬೇರೆ. ಆ ಹೆದರಿಕೆಯನ್ನ, ಆ ಹೊಟ್ಟೆಯಲ್ಲಿ ಆದಂತಹ ಕಳವಳವನ್ನ ದೂರ ಮಾಡ್ತಾಳೆ ತಾಯಿ. ಹಾಗೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ತಾಯಿಯ ಹಾಗೆ ಬಂದು ಪರಮಾತ್ಮ ನಮ್ಮನ್ನ ಕಾಪಾಡ್ತಾನೆ. ಹಾಗಾದ್ರೆ ಇಲ್ಲಿ ಯಾವುದು ಕತ್ತಲೆ? ಇಲ್ಲಿ ಶಿಶು ಯಾವುದು? ಇಲ್ಲಿ ತಾಯಿ ಪರಮಾತ್ಮ ಅಂತ ಗೊತ್ತಾಯ್ತು. ಕತ್ತಲೆಯ ಕೋಣೆ ಯಾವುದು? ನಾವು ಯಾವುದಕ್ಕೋಸ್ಕರ ಹಲುಬ್ತಾ ಇರ್ತೇವೆ? ಜ್ಞಾನಕ್ಕೋಸ್ಕರ. ಅಜ್ಞಾನದಿಂದ ಜ್ಞಾನಕ್ಕೆ. ಕತ್ತಲೆ ನನ್ನ ಈ ಲಿಂಗ ದೇಹ, ಮನೆ. ಕತ್ತಲು ಅಂದ್ರೆ ಅಜ್ಞಾನ, ಕತ್ತಲೆ ಮನೆ ಬೇಕಲ್ಲ, ಅದು ದೇಹ, ನಮ್ಮ ಲಿಂಗ ದೇಹ. ತಾಯಿಯನ್ನ ಕಾಣದೆ ನಾವು ಅವಳನ್ನ ಹಂಬಲಿಸೋದು ಅಂತಂದ್ರೆ ನಮ್ಮ ವೇದ ಮಾತೆಯಲ್ಲಿ ಇರುವಂತಹ ಪರಮಾತ್ಮನ ಗುಣಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದನ್ನ ಹುಡುಕಿ ಆ ರೀತಿಯಾಗಿ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕಾಗದೇ ಇರುವಂಥದ್ದು ನಮಗ ಹಲುಬಿಕೆ. ಈಗೂ ಇದೆ ಅಲ್ವ ನಮಗೆ, ಅಯ್ಯೋ ಇನ್ನೂ ಏನೂ ಓದಿಲ್ಲ ಆಚಾರ್ಯ, ವಯಸ್ಸಾಗ್ಲಿಕ್ಕೆ ಬಂತು, ಈಗ ಓದಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ಹಲುಬ್ತಾ ಇದ್ದೀವಿ. ಇಷ್ಟು ಹಲಬೋದಕ್ಕೆ ಪಾಠಕ್ಕೆ ಬರ್ತಾ ಇರೋದು 4 ವರ್ಷದಿಂದ, ಹೌದಾ? ಹಾಗೆ ಓದಿರು ಕೇಳಿಸ್ಕೊಂಡ್ರು ಹಿಂದಿದ್ದೆಲ್ಲ ಮತ್ತೆ ಮರ್ತ ಹೋಗ್ತಾ ಇದೆ. ಎಷ್ಟು ಹಲಬ್ತಾ ಇದ್ದೀವಿ. ದೊಡ್ಡ ದೊಡ್ಡ ಗ್ರಂಥಗಳಿಗೆ ನಾವು ಕೈ ಹಾಕಿಲ್ಲ. ಇಷ್ಟು ಸಣ್ಣದಾದ್ರೂ ಇಷ್ಟು ಸಣ್ಣದರಲ್ಲೇ ಇಷ್ಟು ಗಾಢವಾದ ಅರ್ಥ ಇರಬೇಕ. ದೊಡ್ಡದು ಸಾಗರ. ಆ ಹಂಬಿಲಿಕೆಯನ್ನ ಕಳೆಯುವಂಥದ್ದು ಯಾವಾಗ ಅಂತಂದ್ರೆ ಪರಮಾತ್ಮ ಪ್ರತ್ಯಕ್ಷನಾಗಿ ಮೋಕ್ಷ ಕೊಡೋ ತನಕ. ಪ್ರತ್ಯಕ್ಷನಾದ್ರೆ ಸಾಕು. ಇಷ್ಟೆಲ್ಲ ವೇದಶಾಸ್ತ್ರಗಳೆಲ್ಲ ಹೇಳುವಂಥದ್ದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ. ಸಕಲ ವೇದ ಶಾಸ್ತ್ರವನ್ನು ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ. ಎಲ್ಲಾ ವೇದಶಾಸ್ತ್ರಗಳನ್ನ ಓದಿ ಅವನನ್ನೇ ಸಾಕ್ಷಾತ್ಕರಿಸಿಕೊಳ್ಳದೆ ಇದ್ರೆ ತಗೊಂಡು ಏನ್ ಮಾಡ್ತಿರೋದು? ಅವೆಲ್ಲ ಬೇಡ. ಪರಮಾತ್ಮ ಸಾಕ್ಷಾತ್ಕಾರನಾದ, ನಮಗೆ ಪ್ರತ್ಯಕ್ಷನಾದ ಅಂತಂದ್ರೆ ಅವು ಯಾವುದೂ ಬೇಕಾಗಿಲ್ಲ. ಆ ಕಳವಳ ಹೋಗಿಬಿಡುತ್ತದೆ. ಲಿಂಗದೇಹ ಒಳಗಡೆ ಇರುವಂತಹ ಅಜ್ಞಾನವೆಂಬ ಅಂಧಕಾರ, ಅದೇ ಕತ್ತಲೆ. ಈ ಜೀವರನ್ನ ಏನು ಹಲುಬ್ತಾ ಇರ್ತಾರೆ, ವೇದಶಾಸ್ತ್ರವನ್ನ ಓದದೇನೆ ಅಥವಾ ಅದರಿಂದ ಅರ್ಥ ಆಗದೇ ಇರುವಂತಹ ತನ್ನ ಗುಣಗಳನ್ನ ಅವರಿಗೆ ತಾಯಿಯನ್ನು ನೋಡಬೇಕು ಅಂತ ಕೂಸುಗಳಿಗೆ ಅನಿಸುತ್ತೋ ಹಾಗೆ ವೇದಶಾಸ್ತ್ರಗಳನ್ನು ತಿಳಿಬೇಕು ಅಂದವನಿಗೂ ಕೂಡ ಪರಮಾತ್ಮ ತನ್ನ ಕತ್ತಲೆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಪ್ರತ್ಯಕ್ಷ, ಅಥವಾ ಆ ಕತ್ತಲೆ ಮನೆಯಲ್ಲೇ ಅವನು ಪ್ರತ್ಯಕ್ಷನಾಗಿ ದರ್ಶನವನ್ನು ಕೊಡ್ತಾನೆ. ಆ ಒಂದು ಆಸೆ ಆದರೂ ಬರಬೇಕ್ರಿ. ನಾವೆಲ್ಲ ಸತ್ಯನಾರಾಯಣ ಕಥೆಯಲ್ಲೆಲ್ಲ ಕೇಳ್ತೇವೆ. ಸಂಕಲ್ಪ ಮಾಡಿದ, ಪೂಜೆಯನ್ನ ಮಾಡ್ತೇನೆ, ಸಂಕಲ್ಪ ಮಾಡಿದ, ಅವನಿಗೆ ಫಲ ಆಯಿತು, ಅವನಿಗೆ ಒಂದು ಸಂತಾನ ಆಯಿತು, ಹೀಗೆಲ್ಲ ಕೇಳ್ತೇವೆ. ಸಂಕಲ್ಪ ಮುಖ್ಯ, ಮಾಡಿಸೋದವನು. ಒಳ್ಳೆ ಇದನ್ನ ಮಾಡ್ತೀನಿ ಅಲ್ಲಿಕ್ಕೆ ಏನಾಗಿದೇನೋ, ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾನು ಪ್ರತಿದಿನ ಇಷ್ಟು ವೇದವನ್ನ, ಇಷ್ಟು ರುಕ್ಕಿನ ವೇದವನ್ನ ಓದ್ತೇನೆ, ಇಷ್ಟು ಈ ಪರಮಾತ್ಮನ ಒಂದು ಚಿಂತನೆಗಾಗಿ ಇಷ್ಟು ಸಮಯವನ್ನು ಮೀಸಲಿಡ್ತೇನೆ. ಸಂಕಲ್ಪ ಮಾಡಿ ಮಾಡಿಸ್ತಾನೆ ಪರಮಾತ್ಮ. ಎಲ್ಲೋ ಇರುವಂತಹ ಗುರುಗಳು ಬಂದು ನಿಮಗೆ ತತ್ವೋಪದೇಶವನ್ನು ಕೊಡ್ತಾರೆ.
ಇವತ್ತಲ್ಲ ನಾಳೆ. ಜೈ ಶ್ರೀರಾಮ್. ಆ ಹಲುವಿಕೆ ಇಲ್ಲ ನಮಗೆ. ಕಟ್ಟಿಟ್ಬಿಟ್ಟಿದ್ದೀವಿ ಗ್ರಂಥಗಳನ್ನ ಮೇಲೆ, ಧೂಳು ಬಿದ್ದು ಹೋಗಿದೆ. ಎಂದೂ ಬಾರದೇ ಇರುವಂತಹ ಪ್ರಶಸ್ತಿಗಳನ್ನು ಶೋಕೇಸಲ್ಲಿ ಇಟ್ಟಿದ್ದೀವಿ. ಯಾವುದಕ್ಕೂ ಉಪಯೋಗ ಇಲ್ಲ. ನಾವು ತಗೊಂಡಿದ್ದೀವಿ ಬರೀ ಈ ಜನ್ಮದಲ್ಲಿ ಕೆಲವು ವರ್ಷಗಳಲ್ಲಿ ಮಾಡಿದ ಒಂದು ಸಾಧನೆ ಅಷ್ಟೇ. ಅದು ಎಷ್ಟು ವರ್ಷದ ಸಾಧನೆ ಇದೆ ಹಿಂದಿನದ್ದು, ಅದನ್ನೆಲ್ಲ ಇಡ್ಲಿಕ್ಕಾಗತ್ತ ಪೇಪರಲ್ಲಿ? ಅದೆಲ್ಲ ನಾವು ನಮ್ಮ ತೋರಿಕೆಗೆ ನಾವು ಶೋಕೇಸಲ್ಲಿ ಇಡಬೇಕು. ನಮ್ಮ ಗುರು ಹಿರಿಯರು ಎಂಥಿಂಥ ಅನಾದಿ ನಿತ್ಯವಾದ, ಇನ್ನೊಂದಕ್ಕೆ ಅದರ ಹಾಗೆ ಆ ಒಂದು ಶಾಸ್ತ್ರದಾಗ ಇನ್ನೊಂದು ಶಾಸ್ತ್ರ ಇಲ್ಲ, ಅಂತಹ ಶಾಸ್ತ್ರ ದ್ವೈತ ಸಿದ್ಧಾಂತ. ಅದನ್ನ ಓದಬೇಕು ಅಂತ ನಮಗೆ ಹಂಬಲ ಇಲ್ಲ. ಹಂಬಲ ಮಾಡಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಅಂಥವರೆಲ್ಲ ಪರಮಾತ್ಮ ತಾಯಿಯ ಹಾಗೆ ಬಂದು ಕಾಪಾಡ್ತಾನೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದೆ ಕೇಳಿ. ನೋಡ್ರಿ ಮುಂದೆ ಆಯ್ತಚರೇ, ಏನೋ ಸ್ವಲ್ಪ ವೇದ ಓದಿದ್ವಪ್ಪ, ಸರಿಯಾಗಿ ಉದಾತ್ತ ಅನುದಾತ್ತ ಸ್ವರಗಳನ್ನು ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಇವತ್ತು ಹೇಳಿದ್ದು ಅರ್ಥ ನಾಳೆಗೆ ನೆನಪಿರೋದಿಲ್ಲ, ಕೆಲವೊಂದು ನೆನಪಿದ್ರೂ ಕೂಡ ಸರಿಯಾಗಿ ಉಚ್ಚಾರಣೆ ಬರೋದಿಲ್ಲ, ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ಯೋಗ್ಯತೆ ಇಲ್ಲ, ಬೇಡ. ಹೇಗಿದ್ದಾನೆ ಗೊತ್ತಾ ಪರಮಾತ್ಮ? ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕುತರ ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಎಷ್ಟು ಅದ್ಭುತ ರೀ, ಅದ್ಭುತ. ಜಗನ್ನಾಥದಾಸರು ಹೇಗೆ ತಾಯಿ ತನ್ನ ಕೂಸಿನ ತೊದಲು ನುಡಿಗಳನ್ನ ಕೇಳಿ ಬಹಳ ಸಂತೋಷ ಪಡ್ತಾಳೆ, ಬಹಳ ಸುಖ ಪಡ್ತಾಳೆ, ಬಂದು ಅಪ್ಕೊಳ್ತಾಳೆ. ಅಯ್ಯೋ ನನ್ನ ಕೂಸು ಮಾತಾಡ್ತು, ಏನು ಮಾತಾಡಿದೆ? ಅಪ್ಪ ಅಂತಲೂ ಸರಿಯಾಗಿ ಅಂದಿರಲ್ಲ, ಬರೀ ಅಮ್ಮ ಅಮ್ಮ ಫಸ್ಟ್ ಹಿಡಿದು ಮಕಾರವೇನೆ, ಅಮ್ಮ ಅಂತಲೂ ಸರಿಯಾಗಿ ಹೇಳಿರೋದಿಲ್ಲ. ಬಾ ಕೂಡು ತಗೋ, ಅದನ್ನ ನೋಡಿಯೇನೇ ಬಹಳ ಖುಷಿ ಪಡ್ತಾಳೆ. ಡಿಸ್ಕ್ರೈಬ್ ಮಾಡ್ಲಿಕ್ಕಾಗೋದಿಲ್ಲ ಅದನ್ನ, ಬಹಳ ಖುಷಿ ಪಡ್ತಾಳೆ ತಾಯಿ. ಹಾಗೆ ಪರಮಾತ್ಮ ಎಲ್ಲರೂ ಕೂಡ ಸರಿಯಾಗೇ ಹೇಳಬೇಕು ಅಂತ ನಿಯಮ ಇಲ್ಲ. ನಿಮಗೆ ಮನಸ್ಸು ಬೇಕು. ಈ ಎಲ್ಲ ನಾನು ಹೇಳುವಂತಹ ಸಕಲ ಶಬ್ದಗಳು ಪರಮಾತ್ಮ ಕೇಳಿಸ್ಕೊಳ್ತಾ ಇದ್ದಾನೆ, ಪರಮಾತ್ಮ ಕೇಳಿಸ್ಕೊಳ್ತಾನೆ. ಈ ಸಕಲ ಶಬ್ದದಿಂದ ವಾಚ್ಯನಾದವನು ಆತ್ಮನೇನೆ. ಸರಿಯಾಗಿದ್ದನ್ನೇ ಹೇಳಿ ತಪ್ಪಾಗಿದ್ದನ್ನೇ ಹೇಳಿ ಅವನು ಶಬ್ದ ನೋಡೋದಿಲ್ಲ, ಶಬ್ದದ ಹಿಂದಿನ ಭಾವನೆಯನ್ನ ನೋಡ್ತಾನೆ. ಇದು ಆದ ಘಟನೆ ಮಂತ್ರಾಲಯದಲ್ಲಿ. ಮಂತ್ರಾಲಯ ಪ್ರಭುಗಳು ಗುರು ಸಾರ್ವಭೌಮರು ಯಾವುದೋ ಒಬ್ಬ ವ್ಯಕ್ತಿ ಸರಿಯಾಗಿ ಹೇಳಿಕೆ ಬರೋದಿಲ್ಲ ಗುರು ಸ್ತೋತ್ರವನ್ನ, ರಾಯರ ಸ್ತೋತ್ರವನ್ನ ಹೇಗೇಗೋ ಹೇಳ್ತಾ ಇದ್ದಾನೆ.
ಬೇಗ ಬೇಗ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ, ಏನೇನೇನೋ ಹೇಳ್ತಾ ಇದ್ದಾನೆ. ಅನುಷ್ಟುಪ್ಪು ತ್ರಿಷ್ಟುಪ್ಪು ಶ್ಲೋಕದ ಇರುವಂಥದ್ದು, ಬಹಳ ಸಣ್ಣ ಛಂದಸ್ಸು ಇರುವಂಥದ್ದು ಅದರಲ್ಲಿ. ಅದನ್ನು ಹೇಳಿಕ್ ಬರೋದಿಲ್ಲ, ಸರಿಯಾಗಿ ಹೇಳ್ತಿಲ್ಲ ನೀನು ಅಂತ ಅಲ್ಲಿರೋ ಅರ್ಚಕರು ಅವನಿಗೆ ಬೈದ್ರಂತೆ. ಸರಿಯಾಗಿ ಕಲ್ತ್ಕೊಂಡು ಹೋಗು. ರಾತ್ರಿ ಹೊತ್ತು ರಾಯರು ಅವರ ಕನಸಿನಲ್ಲಿ ಅರ್ಚಕರಲ್ಲಿ, ನಿನಗೆ ಯಾಕೆ ಬೇಕು? ಅನ್ನೋನು ಅವನು, ಕೇಳೋನು ನಾನು. ಹೇಗೆ ಹೇಳಿ, ಆ ಪದಗಳಿಗೆ ಮುಖ್ಯ ಅಲ್ಲ, ಪದಗಳ ಹಿಂದಿನ ಭಾವನೆ ಮುಖ್ಯ. ಆದ ಘಟನೆ ಇದು. ಮತ್ತೆ ಮರುದಿನ ಅವನ ಅದೇ ರೀತಿ ಹೇಳ್ತಾನೆ, ಪ್ರಶ್ನೆ ಆಗ್ತಾ ಇದ್ದಾನೆ. ಅರ್ಚಕರು ಬಂದು ಹೇಳಿ, ದಯವಿಟ್ಟು ನನ್ನ ಕ್ಷಮಿಸಪ್ಪ, ನಿನ್ನಂತಹ ಭಕ್ತಿ ನನ್ನಲ್ಲೂ ಇಲ್ಲ, ನೀನನ್ನ ಉದ್ಧಾರ ಮಾಡಿದೆ, ನಿನಗೋಸ್ಕರ ರಾಯರು ನನ್ನ ಕನಸಲ್ಲಿ ಬಂದರು. ಆದ್ದರಿಂದ ಮಾತೃ ಹೃದಯಿಗಳು, ಪರಮಾತ್ಮನೂ ಹಾಗೆ. ಯಾವುದೇ ಒಂದು ಸ್ತೋತ್ರವನ್ನಾಗಲಿ ಏನೇ ಆಗಲಿ ಸರಿಯಾಗಿ ಉಚ್ಚಾರಣೆ ಬರೋವಾ ಸ್ವಲ್ಪ ಪ್ರಯತ್ನ ಪಡಿ. ಆಯಿತು, ನಮ್ಮ ಜನ್ಮಕ್ಕೆ ಇಷ್ಟೇ, ಪರಮಾತ್ಮನ ಇಚ್ಛೆ ಇಲ್ಲ. ನಿಮಗೆ ಏನು ಬರ್ತದೋ ಅದನ್ನೇ ಭಕ್ತಿಯಿಂದ ಹೇಳಿ. ಒಂದು ಹಾಡು ಬರಲಿ, ಒಂದು ಸಣ್ಣ ಸ್ತೋತ್ರ ಬರಲಿ, ಆದರೆ ಪ್ರತಿನಿತ್ಯ ಹೇಳಿ, ಭಕ್ತಿಯಿಂದ ಹೇಳಿ. ಆ ಭಕ್ತಿಗೆ ಮೆಚ್ಚುತ್ತಾನೆ, ಹಿಗ್ಗುತ್ತಾನೆ ಪರಮಾತ್ಮ, ಕುಳಿತಲ್ಲೇ ಹಿಗ್ಗುತ್ತಾನೆ. ಬರ್ತಾನೆ ಹತ್ತಿರ, ದರ್ಶನ ಕೊಡ್ತಾನೆ, ಬಂದು ಅಪ್ಕೊಳ್ತಾನೆ ತಾಯಿಯ ಹಾಗೆ. ಬಾಲಕನ ಕಲಭಾಷೆ. ಕಲಭಾಷೆ ಅಂತಂದ್ರೆ ಅಸ್ಪಷ್ಟವಾದ ಮಾತುಗಳು ಅಂತ ಅರ್ಥ. ಅಸ್ಪಷ್ಟವಾದ ಮಾತುಗಳನ್ನು ಕೇಳಿ ಜನನಿಯು ಕೇಳಿ ಸುಖ ಪಡುವಂತೆ. ಹೇಗೆ ಅಸ್ಪಷ್ಟವಾದ ಮಾತುಗಳನ್ನು ಕೇಳಿ ತನ್ನ ಮಗನ ತಾಯಿ ಹೇಗೆ ಸುಖ ಪಡ್ತಾಳೋ, ಈಲಕುಮೀಲೋಲ ಭಕುತರು ಮಾಡುತ್ತಿಹ ಆ ಕಲಭಾಷೆಯುಕ್ತವಾದ ಸಂಸ್ತುತಿಗೆ ಹಿಗ್ಗುವನು. ಅದರ ಅರ್ಥ ಗೊತ್ತಿದ್ದೇ ಹೇಳಬೇಕು ಅಂತೇನಿಲ್ಲ, ಹೇಳಿ ನೀವು ಪರಮಾತ್ಮ ಪ್ರೀತನಾಗಲಿ ಅನ್ನೋ ಭಾವನೆಯಿಂದ ಹೇಳಿ. ಗೊತ್ತಿಲ್ಲ ಅಂತ ಹೇಳಿ ಸಾಕಪ್ಪ, ಅರ್ಥ ಗೊತ್ತಿದ್ರೂ ಚಿಂತೆ ಇಲ್ಲ, ಭಕ್ತಿಯಿಂದ ಹೇಳ್ತೇವೆ. ಅರ್ಥವನ್ನ ಗೊತ್ತು ಮಾಡು, ಅದನ್ನು ಅರ್ಥೈಸಿಕೊಳ್ಳುವಂತಹ ಪದ ಅರ್ಥವನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಇದ್ದಾಗ, ಹೇಳಿಕೊಡುವಂತಹ ಆಚಾರ್ಯರು ಇರುವಾಗ, ಅಂತಹ ಅವಕಾಶ ಎಲ್ಲವೂ ಇರುವಾಗ ಅರ್ಥ ಮಾಡಿಕೊಳ್ಳಬೇಕು. ಅದೂ ಇದೆ. ಅದರಿಂದ ಇನ್ನೂ ಹಿಗ್ಗುತ್ತಾನೆ ಪರಮಾತ್ಮ. ತಾಳ, ತನ್ನವರಲ್ಲಿ ಮಾಡುವ ಹೇಳನವ ತಾಳ. ತನ್ನ ಭಕ್ತರಲ್ಲಿ ಮಾಡುವಂತಹ ಅವಹೇಳನವನ್ನ ಸಹಿಸೋದಿಲ್ಲ ಪರಮಾತ್ಮ. ತನ್ನವರಲ್ಲಿ ಮಾಡುವ ನನಗನ್ಸುತ್ತೆ ಇವರು ಜಗನ್ನಾಥದಾಸರು ತಮಗಾದದ್ದನ್ನೇ ಬರೆದಿದ್ದಾರೆ ಅಂತ. ಭಗವದ್ಭಕ್ತರಾದ ವಿಜಯದಾಸರಲ್ಲಿ ಅವಹೇಳನವನ್ನ ಮಾಡಿದ್ರು ಇವರು. ಅವನೇನು ತಂಬೂರಿ ಇಟ್ಕೊಂಡು ಬರೀ ತಿರುಗಾಡ್ತಾನೆ, ಹೀಗೆಲ್ಲ ಮಾತನ್ನ ಹೇಳಿದ್ರು. ವಿಷ್ಣು ಪ್ರಸಾದವನ್ನ ತಿರಸ್ಕಾರ ಮಾಡಿದ್ರು. ತಾಳಿಲ್ಲ ಪರಮಾತ್ಮ, ದೊಡ್ಡ ಹೊಟ್ಟೆ ನೋವನ್ನು ಕೊಟ್ಟ. ತಾಳ, ತನ್ನವರಲ್ಲಿ ಮಾಡುವ ಹೇಳನವ ತಾಳ. ಹೆದ್ದೈವ, ಎಲ್ಲ ದೇವತೆಗಳಿಂದಲೂ ಶಿರಿಯಾದ ದೈವ ಈ ಪರಮಾತ್ಮ. ಏನು ಮಾಡಿದ? ವಿದುರನ ಏನಾದರೂ ಉಂಟ ಇದರಲ್ಲಿ? ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಎಲ್ಲ ಮಾಡ್ಕೊಂಡು ಬಂದಿದ್ದ ಕೃಷ್ಣ, ಸಂಧಾನಕ್ಕೆ ಬಂದಿದ್ದ. ಅಂಥ ಅದ್ಭುತ. ಒಂದು ತಕ್ಷಣ ಎಲ್ಲಿಲ್ಲದ ಮರ್ಯಾದೆ, ಅದ್ಭುತವಾದ VIP ಗಳಿಗೆ ಏನೇನು ಕೊಡಬೇಕೋ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದ ದುರ್ಯೋಧನ.
ಕೃಷ್ಣ ಬರ್ತಾನೆ ಅಂತಂದ್ರೆ ಈ ಜಗತ್ತಿಗೆ ಖುಷಿ. ಅವನನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅಂತ. ಸಾಕ್ಷಾತ್ ಮಹಾವಿಷ್ಣುವೇ ಅನ್ನೋದು ಎಲ್ಲರಿಗೂ ಗೊತ್ತು, ದುರ್ಯೋಧನನಿಗೂ ಗೊತ್ತು. ಆದರೂ ಇವನಿಗೆ ಅದ್ಭುತವಾದ ಸತ್ಕಾರಗಳನ್ನು ಮಾಡಿಸಿ ನಮ್ಮ ಪಕ್ಷಕ್ಕೆ ತಗೊಂಡು ಬಿಡೋಣ, ಯುದ್ಧ ಮಾಡೋದು ಬೇಡ, ಅವರು ರಾಜ್ಯವನ್ನು ಕೊಡೋದು ಬೇಡ ಅಂತ ಪ್ಲಾನ್ ಹಾಕಿದ್ದ. ಬಂದ ವಿದುರ, ಬಂದ ಕೃಷ್ಣ ಪರಮಾತ್ಮ ಬಂದ, ಎಲ್ಲ ಮಾತಾಡ್ತಾನೆ. ದುರ್ಯೋಧನ, ಬಾ ಕೃಷ್ಣ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನಾನು ನಿನಗೆ ಮನೆಗೆ ಅತಿಥಿಯಾಗಿ ಬಂದವನಲ್ಲ. ಒಬ್ಬರ ಮನೆಗೆ ಊಟಕ್ಕೆ ಹೋಗಬೇಕು ಅಂತಾದರೆ 2 ಕಾರಣ. ಒಂದ ಅವನು ಬಡವನಾಗಿರಬೇಕು, ಅಥವಾ ಇನ್ನೊಂದು ನೀವು ನಮಗೆ ಮುಂಚೆ ಆಹ್ವಾನ ಮಾಡಿರಬೇಕು. ನಾನು ಬಡವನಲ್ಲ, ನನ್ನಣ್ಣ ಇದ್ದಾನೆ, ನನ್ನ ಅಣ್ಣನ ಆಶ್ರಯದಲ್ಲಿ ನಾನಿದ್ದೇನೆ, ನೀನು ನನಗೆ ಮುಂಚೆಯೇ ಆಹ್ವಾನವನ್ನು ಮಾಡಿಲ್ಲ, ಅದನ್ನು ಬರೋದಿಲ್ಲ. ಒಂದು, ಅದರಲ್ಲೂ ನಾನು ಈಗ ಅವರ ಅಂಬಾಸಡರ್ ಆಗಿ ಬಂದಿದ್ದೇನೆ, ನಾನು ಶಾಂತಿದೂತನಾಗಿ ಬಂದಿದ್ದೇನೆ. ಆದ್ದರಿಂದ ವೈರಿಗಳ ಮನೆಯಲ್ಲಿ ನಾನು ಊಟ ಮಾಡೋದು ಉಚಿತವಲ್ಲ, ಸಾಮಾಜಿಕವಾಗಿ ನೋಡೋದಾದರೆ. ಆಯಿತು, ಭೀಷ್ಮ ದ್ರೋಣರಿಗೆ ಎಲ್ಲಿಲ್ಲದ ಖುಷಿ. ಆಹಾ, ದುರ್ಯೋಧನ ಮನೆಗೆ ಹೋಗಲ್ಲ ಅಂತಂದರೆ ನನ್ನ ಮನೆಗೆ ಬಂದೇ ಬರ್ತಾನೆ ಕೃಷ್ಣ. ಯಾಕೆ? ರಾಜಸೂಯಾಗಿ ಅಗ್ರಪೂಜೆಯನ್ನು ಮಾಡಿಸಿದಂತಹ ನಾನು, ಯಾರಿಗೂ ಬೇಡ, ಮೊದಲಿಗೆ ಕೃಷ್ಣನಿಗೆ ಅಗ್ರಪೂಜೆ ಆಗಲಿ ಅಂತ ನಾನು ಮಾಡಿಸಿದ್ದೇನೆ ಹೇಳಿ ನನ್ನ ಮನೆಗೆ ಬರಬಹುದು. ಭೀಷ್ಮರ ಮುಂದೆ ಹೋಗಿ ಹೇಳ್ತಾನೆ, ಇಷ್ಟು ದಿನ ನೀವು ಮಾಡಿದ್ದು ಸಹಿಸಿಕೊಂಡೆ, ಆದರೆ ಒಂದನ್ನು ಸಹಿಸಿಕೊಳ್ಳಿಲ್ಲ. ಏನು? ಏನನ್ನ ಸಹಿಸಿಕೊಳ್ಳಿಲ್ಲ ಕೃಷ್ಣ? ದ್ರೌಪದಿ ಮಾಡಿದ ಅವಹೇಳನ, ಅದು ಆಗ್ಲಿಲ್ಲ. ನಾನು ಮಹಾಜ್ಞಾನಿ ಅಂತ ದ್ರೋಣಾಚಾರ್ಯ ಅನ್ಕೊಂಡಿದ್ದೆ. ನಾನು ಬ್ರಾಹ್ಮಣ ಪ್ರಿಯ ಕೃಷ್ಣ. ಭೀಷ್ಮಾಚಾರ್ಯರು ಕ್ಷತ್ರಿಯರು, ಬ್ರಾಹ್ಮಣನ ಮನೆಗೆ ಬಂದೇ ಬರ್ತಾನೆ ಕೃಷ್ಣ. ಅವರೂ ಎದೆ ಉಬ್ಬಿಸಿದ್ರು, ತಾವು ಅಲ್ಲೇ ಇದ್ರಿ, ನಾ ಬರೋದಿಲ್ಲ. ವಿದುರ ಏನೂ ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ ಮನೆಯಲ್ಲಿ, ಏನೂ ವ್ಯವಸ್ಥೆ ಇಲ್ಲ. ಅವನಿಗೆ ಬರೋದೇ ಸಣ್ಣ ಸಂಬಳ, ಮಂತ್ರಿಯಾಗಿದ್ದರವನು. ಮನೆಯಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಯಾವ ತರಕಾರಿ ಏನೂ ಇಲ್ಲ. ಸಡನ್ ಆಗಿ ನಾನು ವಿದುರನ ಮನೆಗೆ ಹೋಗ್ತೇನೆ. ಅವನೊಬ್ಬನೇ ಏಕೈಕ ವ್ಯಕ್ತಿ ಎದ್ದು ನಿಂತು ಹೇಳಿದವನು, ಇದು ತಪ್ಪು, ಕುರುವಂಶಕ್ಕೆ ನಾಂದಿ ಇದೆ, ಒಂದಾ ಆಗುವಂತಹ ಅಧರ್ಮವನ್ನು ತಡಿಬೇಕು, ಇಲ್ಲ ಆ ಒಂದು ಸಭೆಯಿಂದ ಎದ್ದು ಹೋಗಬೇಕು. ತಡೀಲಿಕ್ಕೆ ನೋಡ್ದ, ಆಗ್ಲಿಲ್ಲ, ಸಭೆಯಿಂದ ಎದ್ದು ಹೋದ. ಆದ್ದರಿಂದ ಅವನ ಮನೆಗೆ ಹೋದ. ಏನೂ ವ್ಯವಸ್ಥೆ ಇಲ್ಲ, ಅವನು ಬೇರೆ ಯಾರೂ ಅಲ್ಲರಿ. ಇವನಿಗೆ ಮಾವ ಆಗಬೇಕು ಕೃಷ್ಣನಿಗೆ. ಅದೇಗೆ ಅಂತಂದ್ರೆ, ವಿದುರನ ಹೆಂಡತಿ ವಸುದೇವನ ಶೂದ್ರ ಹೆಂಡತಿಯಲ್ಲಿ ಹುಟ್ಟಿದ ಮಗಳು. ತಂಗ್ ಭಾವ ಆಗಬೇಕು. ಅದರಿಂದ ಅವನ ಮನೆಗೆ ಹೋದ. ಹೋಗಿ, ಕೃಷ್ಣ ಬಂದಿದ್ದಾನೆ, ರೆಡಿ ಮಾಡು. ಏನು ರೆಡಿ ಮಾಡೋದು? ಎಲ್ಲ ಜಗತ್ತುಗಳನ್ನು ಉದ್ಧಾರ ಮಾಡುವಂತಹ ಪರಮಾತ್ಮ ಮನೆಗೆ ಬಂದಿದ್ದಾನೆ. ಏನು ಷಡ್ರಸಾನ್ನಗಳನ್ನು ಬಡಿಸ್ಬೇಕು? ನನಗೇನು ಬೇಡಪ್ಪ, ನೀ ದಿನ ಏನು ತಿಂತೀವಿ ಅದೇ ಹಾಕು ಸಾಕು. ಕ್ಷೀರ ಅನ್ನವನ್ನು ತಿಂದ ಪರಮಾತ್ಮ, ಹಾಲು ಅನ್ನ ಅದನ್ನು ಸಂತೃಪ್ತನಾದ ಪರಮಾತ್ಮ. ವಿದುರನಿಗೆ ಎಲ್ಲಿಲ್ಲದ ಖುಷಿ.
ಬಯಸದೇ ಬಂದ ಭಾಗ್ಯ. ಏನೂ ಯಾರಿಗೂ ಕರೆಯದೇ ಅಕಸ್ಮಾತಾಗಿ ಮಧ್ವಾಚಾರ್ಯ ಕರಾರ್ಚಿತವಾದ ಪ್ರತಿಮೆಗಳು ನಮ್ಮ ಮನೆಗೆ ಅಥವಾ ಯಾವುದಾದ್ರೂ ಒಬ್ಬ ಸ್ವಾಮಿಗಳು ನಿಮ್ಮ ಮನೆಗೆ ಪೂಜೆಗೆ ಬರ್ತೇನೆ ಅಂತ ಸ್ವತಃ ಅವರೇ ದಿಢೀರಂತ ಮನೆ ಮುಂದೆ ಬಂದರೆ ಎಂತಹ ಖುಷಿಯಾಗಬಾರದು. ಇದು ಈ ವ್ಯವಸ್ಥೆ ಇಲ್ಲ ಸ್ವಾಮಿ, ತೊಂದರೆ ಇಲ್ಲ, ನಿಧಾನ ಆದರೂ ತೊಂದರೆ ಇಲ್ಲ. ಮಧ್ವಾಚಾರ್ಯರ ಕರಾರ್ಚಿತವಾದ ಪ್ರತಿಮೆಗಳ ಬಂದ್ರೇನೇ ಅಷ್ಟು ಖುಷಿ ಆಗ್ತಿರಬೇಕಾದ್ರೆ ಸಾಕ್ಷಾತ್ ಪರಮಾತ್ಮ, ಯಾವ ಭೇದ ಇಲ್ಲ ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ. ಅಂತಹ ಪರಮಾತ್ಮ ಬಂದಾಗ ಬಹಳ ಹಿಗ್ಗಿದ ವಿದುರ, ಬಹಳ ಹಿಗ್ಗಿದ. ಫೆದರ್ ಲೈಟ್ ನ ಕೇಳಿದ್ರು. ಆದ್ದರಿಂದ ಬಹಳ ಹಿಗ್ಗಿದ. ಹೀಗೆ ತನ್ನವರ ಒಂದು ಅವಹೇಳನವನ್ನ ತಾಳೋದಿಲ್ಲ. ಇವನು ತನ್ನವರ ಅವಹೇಳನವನ್ನ ಮಾಡಿದ್ದ, ಪಾಂಡವರ ತನ್ನವರ ಅವಹೇಳನವನ್ನ ಈ ಕುರುಪ ದುರ್ಯೋಧನ ಕುರುಪನ ಮಾನವನೇ ಕೊಂದು ಹಾಕಿದ, ಅವನಿಗೆ ಅವನ ಮಾನವನ್ನ ಕಳೆದ. ಆದ್ದರಿಂದ ತನ್ನವರಿಗೆ ಆದ ಅವಹೇಳನವನ್ನ ಸಹಿಸಲಾರದೆ ಆ ಕುರುಪನ ದುರ್ಯೋಧನ ಮನೆಗೆ ಹೋದೆ, ವಿದುರನ ಮನೆಗೆ ಹೋದ. ಆದ್ದರಿಂದ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಇದು ಪರಮಾತ್ಮನ ಕಾರುಣ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಹರಿಯೇ ನಮಃ. ನಮಸ್ಕಾರ ಗುರು. ನಮಸ್ಕಾರ.